ಭೀಮ್ ಪ್ರಜಾ ಸಂಘದ ಹೋರಾಟಕ್ಕೆ ಮಣಿದ ಸರ್ಕಾರ ಅಕ್ರಮ ಒತ್ತುವರಿ ಜಾಗವನ್ನು ಜೆಸಿಬಿ ತಂದು ನೆಲಸಮ ಮಾಡಿ ವಶಪಡಿಸಿಕೊಂಡಿದೆ. ಇಂತಹ ಅದೆಷ್ಟೋ ಸರ್ಕಾರಿ ಜಾಗಗಳು, ಗೋಮಾಳಗಳು, ಜಮೀನುಗಳು, ಕೆರೆಗಳು ಬಲಾಢ್ಯರ ಪಾಲಾಗಿದೆ ಮತ್ತು ದಲಿತರಿಗೆ ಮೀಸಲಾಗಿದ್ದ ಜಾಗವನ್ನು ಸಹ ಕೆಲವು ಪ್ರಭಾವಿಗಳು ಕಬಳಿಸಿದ್ದಾರೆ. ಕೆಲವು ದಲಿತ ಸಂಘಟನೆಗಳ ಹೋರಾಟದಿಂದ ಅಂತಹ ಅದೆಷ್ಟೋ ಸರ್ಕಾರಿ ಜಾಗಗಳು ಇದೀಗ ಮತ್ತೆ ಸರ್ಕಾರದ ವಶವಾಗಿವೆ. ಅಂತಹ ಸಂಘಟನೆಗಳಲ್ಲಿ ಪ್ರಮುಖವಾದುದು ಭೀಮ್ ಪ್ರಜಾ ಸಂಘ. ಹೌದು, ಇತ್ತೀಚೆಗಷ್ಟೇ ಈ ಸಂಘಟನೆಯವರು ಬೆಂಗಳೂರು ಗ್ರಾಮಾಂತರ ಕೆಆರ್ಪುರ ಹೋಬಳಿಯ ಹಾಗದೂರು ಗ್ರಾಮದ ಸರ್ವೆ ನಂಬರ್ 11ರಲ್ಲಿದ್ದ 11 ಗುಂಟೆ ಜಮೀನನ್ನ ದೇಸಾಯಿ ಗ್ರ್ಯಾಂಡಿಯರ್ ಅವರು ಗುಳುಂ ಮಾಡಿ ಆಕ್ರಮಿಸಿಕೊಂಡಿದ್ರು. ಕೂಡಲೇ ಅದನ್ನ ತೆರವು ಮಾಡಿ ಆ ಜಾಗವನ್ನ ಸಾರ್ವಜನಿಕರ ಉಪಯೋಗಕ್ಕೆ ಬಳಸುವಂತೆ ಮನವಿ ಮಾಡಿತ್ತು. ಈ ಸುದ್ದಿ ಸಹ ಸದ್ದು ಮಾಡಿತ್ತು. ಇದೀಗ ಭೀಮ್ ಪ್ರಜಾ ಸಂಘದ ಹೋರಾಟಕ್ಕೆ ಮಣಿದ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಪೊಲೀಸರ ಸಹಕಾರದೊಂದಿಗೆ ಆ ಕಟ್ಟಡವನ್ನ ನೆಲಸಮ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ತಹಸೀಲ್ದಾರ್ ಅವರ ಉಪಸ್ಥಿತಿಯಲ್ಲಿ ಅಕ್ರಮ ಕಟ್ಟಡವನ್ನ ಹೊಡೆದುರುಳಿಸಿ ಆ ಜಾಗಕ್ಕೆ ತಂತಿ ಬೇಲಿ ಹಾಕಿ ಸರ್ಕಾರದ ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಭೀಮ್ ಪ್ರಜಾ ಸಂಘದ ಮುಖಂಡರುಗಳು ಸಹ ಸ್ಥಳದಲ್ಲೇ ಇದ್ದು ಒತ್ತುವರಿ ತೆರವಿಗೆ ನೆರವಾದರು. ಆ ಮೂಲಕ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಜಾಗವನ್ನ ಸರ್ಕಾರದ ಸುಪರ್ದಿಗೆ ಕೊಡಿಸಿದ್ರು. ನಿಜಕ್ಕೂ ಇದು ಸಂಘಟನೆಯ ಹೋರಾಟದ ಫಲ ಹಾಗೂ ಹೋರಾಟಕ್ಕೆ ಸಿಕ್ಕ ಜಯ ಅಂತಾನೆ ಹೇಳಬೇಕು. ಇನ್ನು ಇದೇ ವೇಳೆ ಮಾತನಾಡಿದ ಭೀಮ್ ಪ್ರಜಾ ಸಂಘದ ಅಧ್ಯಕ್ಷ ವೈಟ್ ಫೀಲ್ಡ್ ಮುರುಗೇಶ್, ಬೆಂಗಳೂರು ಗ್ರಾಮಾಂತರ ಹದಗೂರು ಗ್ರಾಮದಲ್ಲಿ ಒತ್ತುವರಿಯಾಗಿದ್ದ 11 ಗುಂಟೆ ಸರ್ಕಾರಿ ಜಾಗ ನಮ್ಮ ಭೀಮ್ ಪ್ರಜಾ ಸಂಘದ ಹೋರಾಟದಿಂದ ಸರ್ಕಾರದ ವಶವಾಗಿದೆ. ನಮ್ಮ ಸಂಘಟನೆಯಿಂದ ಇಲ್ಲಿಯ ತನಕ ಬಹಳಷ್ಟು ಹೋರಾಟಗಳು ನಡೆದು ಗೆದ್ದಿವೆ. ಇದೀಗ ದೇಸಾಯಿ ಗ್ರ್ಯಾಂಡರ್ನವರು 11 ಗುಂಟೆ ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು. ಅದರ ಬಗ್ಗೆ ನಾವು ದೂರು ನೀಡಿ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ವು. ನಂತರ ನಮ್ಮ ಸಂಘಟನೆಗೆ ಬೆದರಿಕೆಗಳು, ಧಮಕಿಗಳು ಬರ್ತಾ ಇತ್ತು. ಆದರೆ ನಾವು ಅದಕ್ಕೆಲ್ಲ ಹೆದರಲಿಲ್ಲ. ಇದೀಗ ನಮ್ಮ ಮನವಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರು, ಎಐ ಸೇರಿದಂತೆ ಹಲವು ಅಧಿಕಾರಿಗಳು ಅಕ್ರಮ ಒತ್ತುವರಿಯನ್ನ ತೆರವು ಮಾಡಿದ್ದಾರೆ. ನಮ್ಮ ಹೋರಾಟದಿಂದ ಸರ್ಕಾರಕ್ಕೆ ಕೋಟ್ಯಾಂತರ ಬೆಲೆ ಬಾಳುವ ಜಾಗ ಮರಳಿ ಸಿಕ್ಕಿದೆ. ಆದ್ದರಿಂದ ದಯಮಾಡಿ ಆ ಜಾಗವನ್ನು ಸರ್ಕಾರಿ ಆಸ್ಪತ್ರೆ ಕಟ್ಟಿಸಲು ಬಳಸಬೇಕು ಅಥವಾ ಬಡವರಿಗೆ ಮೀಸಲಿಡಬೇಕು ಅಂತ ಮನವಿ ಮಾಡಿದ್ರು. ಎಲ್ಲರಿಗೂ ಜೈ ಭೀಮ್. ಸ್ನೇಹಿತರೆ, ಬೆಂಗಳೂರು ನಗರ, ಬೆಂಗಳೂರು ಪೂರ್ವ ತಾಲೂಕು, ಕೆಆರ್ಪುರಂ ಹೋಬಳಿ ಅಗದೂರು ಗ್ರಾಮದ ಸರ್ವೆ ನಂಬರ್ 11ರಲ್ಲಿ 11 ಗುಂಟೆ ಜಾಗ, ಸರ್ಕಾರಿ ಗೋಮಾಳ ಜಾಗ 11 ಗುಂಟೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಏನೋ ನಿಗದಿಪಡಿಸಿ ಆ ತಂತಿ ಬೇಲಿ ಹಾಕಿರ್ತಾರೆ. ಆ ಒಂದು ತಂತಿ ಬೇಲಿ ಹಾಕಿರ್ತಕ್ಕಂಥ ಏನು ಆ ಜಾಗವನ್ನು ಒತ್ತುವರಿ ಮತ್ತು ಅನೇಕ ನಮಗೆ ಭೀಮ್ ಪ್ರಜಾ ಸಂಘಕ್ಕೆ ಅನೇಕ ಬಲಾಢ್ಯರಿಂದ ತೊಂದರೆಗಳು ಮತ್ತು ಧಮಕಿ ಮತ್ತು ಸುಮಾರು ಹೋರಾಟಗಳನ್ನು ಮಾಡಿ ಆ ಏನು ಅಪಾರ್ಟ್ಮೆಂಟ್ ದೇಸಾಯಿ ಗ್ರ್ಯಾಂಡರ್ ಎಂಬ ಅಪಾರ್ಟ್ಮೆಂಟ್ ಅವರು ಒತ್ತುವರಿ ಮಾಡಿಕೊಂಡಿರ್ತಾರೆ. ಅದನ್ನು ವಿಚಾರ ನಾವು ತಿಳಿದಾಗ ನಾವು ಭೀಮ್ ಪ್ರಜಾ ಸಂಘ ಅದನ್ನು ಕೂಡ ಇವತ್ತು ನಾವು ತೆರವು ಮಾಡುವಂಥ ಕೆಲಸ ನಾವು ಮಾಡಿದ್ದೇವೆ. ಈ ತೆರವು ಮಾಡೋದಕ್ಕೆ ನಮಗೆ ಸಹಕರಿಸಿದ ಮಾನ್ಯ ಜಿಲ್ಲಾಧಿಕಾರಿಗಳಂತ ಜಗದೀಶ್ ಸಾಹೇಬ್ರಾಗಿರ್ಬೋದು, ತಹಸೀಲ್ದಾರ್ ರಾಜೀವ್ ಸರ್ ಆಗಿರ್ಬೋದು, RI ಪಾರ್ಥಸಾರಥಿ ಸರ್ ಆಗಿರ್ಬೋದು, VI ವಿಶ್ವನಾಥ್ ಅವರು, ಇವರಿಗೆಲ್ಲರಿಗೂ ನಾನು ಮನಸ್ಫೂರ್ತಿಯಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಭೀಮ್ ಪ್ರಜಾ ಸಂಘಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ಆ ಸರ್ಕಾರಿ ಆಸ್ತಿ ಸುಮಾರು ಕೋಟಿಗಟ್ಟಲೆ ಹೋಗುತ್ತೆ. ಅಂಥ ಆಸ್ತಿಯನ್ನು ಉಳಿಸಿದಂಥ ಕೀರ್ತಿ ನಮ್ಮ ಭೀಮ್ ಪ್ರಜಾ ಸಂಘಕ್ಕೆ. ಈ 11 ಗುಂಟೆ ಜಾಗವನ್ನು ಸಂಪೂರ್ಣವಾಗಿ ನಾವು ಸರ್ಕಾರಿ ಆಸ್ಪತ್ರೆಗಾಗಿ ಏನು ಹೋರಾಟ ಹಮ್ಮಿಕೊಂಡಿದ್ದೀವೋ ಆ ಹೋರಾಟ ಯಶಸ್ಸಾಗಬೇಕಂದ್ರೆ ನಮಗೆ ಸರ್ಕಾರಿ ಆಸ್ಪತ್ರೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಏನು ಅದರ ಜೊತೆಯಲ್ಲಿ ಸರ್ಕಾರಿ ಆಸೆಯನ್ನು ಉಳಿಸ್ಲಿಕ್ಕೆ ಹೋದಾಗ ನಮ್ಮ ಮೇಲೆ ನಮಗೆ ನೋಟಿಸ್ ಕೊಡುವಂಥ ಕೆಲಸಗಳು ಕೂಡ ಮಾಡ್ತಾರೆ, ಕೋರ್ಟ್ ನೋಟಿಸ್ ಕೊಡುವಂಥ ಕೆಲಸಗಳು ಮಾಡ್ತಾರೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಸರ್ಕಾರದ ಏನು ಗೋಮಾಳ ಜಮೀನಿದೆಯೋ ಅದು ಸರ್ಕಾರಕ್ಕೆ ಸೇರಿಸಿ ಸರ್ಕಾರದಿಂದ ನಾವು ಸರ್ಕಾರಿ ಆಸ್ಪತ್ರೆ ಪಡೆಯಲಿಕ್ಕೆ ನಾವು ಹೋರಾಟ ಮಾಡ್ತೀವಿ. ಹೋರಾಟಗಾರರ ಮೇಲೆ ಆಹುಪೋಹಗಳು ಬಂದೇ ಬರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಆ ಜಾಗ ಸರ್ಕಾರಿ ಆಸ್ಪತ್ರೆ ಮತ್ತು ಈ ಜಾಗ ಸಂಪೂರ್ಣವಾಗಿ ಬಡವರಿಗೆ ಮೀಸಲಿಡಬೇಕಾಗಿ ಈ ಸಂದರ್ಭದಲ್ಲಿ ಈ ಮಾಧ್ಯಮದ ಮುಖಾಂತರ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್.